ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬರ್ಲಿ ಒಂದು ದೊಡ್ಡ ಚಪ್ಪಾಳೆ. ನಮ್ಮ ಮನಮೆಚ್ಚಿದ ಹುಡುಗಿ, ಸೌಂದರ್ಯದ ಅರಗಿಣಿ, ಮಹಾನಟಿ ಸುಧಾರಾಣಿ ಮೇಡಮ್. ಮೇಡಮ್, ಈ ಸಾಂಗ್ ಇನ್ಸ್ಟಾದಲ್ಲಿ ಎಷ್ಟು ಟ್ರೆಂಡಿಂಗ್ ಆಗಿತ್ತು ಗೊತ್ತಾ? ನೀವೇ ಆಲ್ರೆಡಿ ಇನ್ಸ್ಟಾದಲ್ಲಿ ಟ್ರೆಂಡಿಂಗ್ ಇದ್ದೀರಾ. ನನಗೆ ತುಂಬಾ ಇಷ್ಟ ಅವ್ರ ರೀಲ್ಸ್ ಎಲ್ಲ ನೋಡೋದಕ್ಕೆ. ಎವ್ರಿ ಮೂಮೆಂಟ್ ನ ಅವ್ರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ನೋಡಿ ನಮಗ್ ಖುಷಿ ಆಗುತ್ತೆ, ಮ್ಯಾಮ್ ತರ ಇರ್ಬೇಕು ಅಂತ ಹೇಳಿ. ಸೊ ಈ ಹಾಡು ಟ್ರೆಂಡು, ನೀವು ಟ್ರೆಂಡು. ಈಗ ಟ್ರೆಂಡಿಂಗ್ ಅಲ್ಲಿರುವಂತಹ ಮಹಾನಟಿ ಶೋ ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ದೀರಾ, ಹೇಗ್ ಅನ್ಸ್ತಾ ಇದೆ? ಖುಷಿ ಆಗ್ತಾ ಇದೆ, ಏಕೆಂದ್ರೆ ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸುವಂತ ಮಹಾನಟಿಯರು ಇಲ್ಲಿದ್ದಾರೆ. ಸೊ ಹಾಗಾಗಿ ಅವ್ರನ್ನೆಲ್ಲ ಭೇಟಿ ಮಾಡೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಮ್ಯಾಮ್, ನೀವೊಬ್ರು ಮಹಾನಟಿಯಾಗಿ ಸೊ ಇವತ್ತು ಬಂದಿರುವಂತಹ ನಮ್ಮ ಎಲ್ಲ ಫೈನಲಿಸ್ಟ್ ಗಳಿಗೆ ಏನ್ ಟಿಪ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್, ಇನ್ನು ಮಹಾನಟಿ ಆಗಿಲ್ಲ, ಇನ್ನು ಬೆಳಿಬೇಕಾಗಿದ್ದು ತುಂಬಾ ಇದೆ. ಇನ್ನು ಸಾಧನೆ ಮಾಡೋದು, ಇನ್ನು ಮಾಡಬೇಕಾಗಿರುವಂತ ಪಾತ್ರಗಳು ಅದೆಲ್ಲ ತುಂಬಾ ಇದೆ. 2 ಟಿಪ್ ತುಂಬಾ ನನ್ನ ಕೆರಿಯರ್ ಅಲ್ಲಿ ನನಗೆ ಹೆಲ್ಪ್ ಆಗಿದ್ದು ಯಾವುದು ಅಂದ್ರೆ, ನನ್ನ ಮೊದಲನೇ ನಿರ್ದೇಶಕರು ಸಂಗೀತಂ ಶ್ರೀನಿವಾಸ್ ರಾವ್ ಅವ್ರು ಹೇಳ್ಕೊಟ್ಟಿದ್ದೇನು ಅಂದ್ರೆ, ಕಲಾವಿದರಿಗೆ ಕೈ ಬಳಸೋದು ತುಂಬಾ ಮುಖ್ಯ. ಅದನ್ನ ಯಾವ ರೀತಿ ಹೇಗೆ ಬಳಸ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ, ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನಾವು ಎಕ್ಸ್ಪ್ರೆಷನ್ಸ್ ಅದ್ರ ಮೇಲೆ ಹೇಗೆ ಕಾನ್ಸಂಟ್ರೇಟ್ ಮಾಡ್ತೀವೋ ಅದೇ ತರ. ಸೆಕೆಂಡ್ ಇಸ್ ವಾಯ್ಸ್ ಕಲ್ಚರ್. ಒಬ್ಬ ನಟ ಆಗ್ಲಿ ನಟಿಗಾಗ್ಲಿ ಕಲಾವಿದರಿಗೆ ನಮ್ಮ ವಾಯ್ಸ್ ಮೇಲೆ ಕಂಟ್ರೋಲ್ ಇರ್ಬೇಕು. ಯಾಕೆಂದ್ರೆ ಇಟ್ಸ್ ಏನಂತಾರೆ, 2 faces ಆಫ್ ದ ಸೇಮ್ ಕಾಯಿನ್. ನಾವು ಹೇಗೆ ಎಕ್ಸ್ಪ್ರೆಷನ್ಸ್ ನಮ್ಮ ನಟನೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವೋ ಅದೇ ತರ ನಮ್ಮ ವಾಯ್ಸ್ ಕಲ್ಚರ್ ಮೇಲೆ ನಮ್ಗೆ ಹಿಡ್ತಾ ಇರ್ಬೇಕು, ಧ್ವನಿ ಮೇಲೆ. ಅಫ್ಕೋರ್ಸ್ ಭಾಷೆ ತುಂಬಾ ಮುಖ್ಯ ಆಗತ್ತೆ. ಇವೆರಡು ನಾನು ಕಲ್ತಂತ 2 ಇಂಪಾರ್ಟೆಂಟ್ ಟಿಪ್ಸ್. ಅದಕ್ಕೆ ಕಲಿಕೆಗೆ ಕೊನೆನೇ ಇಲ್ಲ ಅಂತ ಹೇಳುದು. ರಮೇಶ್ ಸರ್, ನೋಡಿ ನಿಮ್ಮನ್ನೇ ಕಾಯಿಸಿದಂತ ಹುಡುಗಿ. ಹಾಯ್ ಸುಧಾ. ಹಲೋ, ಹೇಗಿದ್ದೀರಾ? ಎಕ್ಸಲೆಂಟ್, ಥ್ಯಾಂಕ್ ಯು. ನಮ್ಮ ಸ್ಪರ್ಧಿಗಳಲ್ಲಿ ಕಿರಿಯರು ಯಾರೋ ಅದಕ್ಕಿಂತ ಚಿಕ್ಕ ವಯಸ್ಸಲ್ಲಿ ಸುಧಾ ಆಕ್ಟಿಂಗ್ ಮಾಡಕ್ ಬಂದ್ಬಿಟ್ಟಿದ್ರು. ಅಂಡ್ ಹೆಸರಿಗೆ ತಕ್ಕಂತೆ ಸುಧಾ ಅಂದ್ರೆ ಸ್ವಚ್ಛತೆ, ಪ್ಯೂರ್. ಅವ್ರು ಬಂದಾಗ ಆ ಪ್ಯೂರಿಟಿ ಇದೆಯಲ್ರಿ, ಅವರ ಮುಗ್ಧತೆ, ಅವರ ಇನ್ನೋಸೆನ್ಸ್. ಹಲೋ ಫಿಲ್ಮ್ಸ್ ನಾವು ಜೊತೆಗೆ ಮಾಡಿದ್ವಿ, ಆ ಪಂಚಮವೇದ ಆಗ್ಲಿ, ಶ್ರೀಗಂಧ. ಅಂಡ್ ಸುಧಾ ಅಂದೆನ್ ಬ್ಯೂಟಿಫುಲ್ ಆಗಿ ಏನೋ ಕಾಲ ಹೋಗ್ತಿದ್ದಂಗೆ ಅವ್ರ ವೇಷ ಅಡಾಪ್ಟೆಡ್. ರೀಲ್ಸ್ ಅಲ್ಲಿ ಆತರ ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು ಕಲ್ತ್ಬಿಟ್ಟಿದ್ದಾರೆ ಸುಧಾ. She's really damn cool. Thank you for coming, Sudha. Pleasure. Always a pleasure meeting you and ನಿಮ್ಮ ಜೊತೆ ಇಂಟರಾಕ್ಟ್ ಮಾಡೋದು. It's always a great pleasure. Thank you. And I think ಈ ವೇದಿಕೆಗೆ ಬಹಳ ಸೂಕ್ತವಾದ ಆಕ್ಟ್ರೆಸ್ ನ ನೀವು ಕರೆಸಿದ್ರಿ ಫಿನಾಲೆಗೆ ಅಂತ. ವೆಲ್ಕಮ್ ಟು ಮಹಾನಟಿ ಸುಧಾ. Thank you. ಮ್ಯಾಮ್, ಮಹಾನಟಿ ಕಾರ್ಯಕ್ರಮ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಇಲ್ಲಿರುವಂತಹ ಎಲ್ಲಾ ನಟಿಯರು ತಮ್ಮೆಲ್ಲ ಅಭಿನಯ ಪರೀಕ್ಷೆಗಳನ್ನ ಮುಗಿಸಿ ಇವತ್ತು 5 ಫೈನಲಿಸ್ಟ್ಗಳು ಈ ಗ್ರ್ಯಾಂಡ್ ಫಿನಾಲೆಗೆ ತಲುಪಿದ್ದಾರೆ. ಆ 5 ಫೈನಲಿಸ್ಟ್ಗಳನ್ನ ನೀವು ನಿಮ್ಮ ಸ್ಟೈಲ್ ಅಲ್ಲಿ, ನಿಮ್ಮ ಬಾಯಿಂದ ಅವ್ರನ್ನ ವೇದಿಕೆ ಮೇಲೆ ಕರೆದ್ರೆ ಅವರ ಜೀವನಕ್ಕೆ ಮತ್ತೊಂದು ಸಾರ್ಥಕತೆಯ ಕ್ಷಣ ಇದಾಗಿರುತ್ತೆ. So let's welcome the 5 finalists onto the stage, please. ಕೋಟಿರಲಿ ಮುಂದೆ ನಡೆಯೇ ನನಸಾಗುವ ದಾರಿಯಲಿ, ಮನಸ್ಸು ಇದ್ರೆ ಮಾರ್ಗ ಧೈರ್ಯವಾಗಿರು. ಬೆಟ್ಟದಷ್ಟು ಆಸೆ ಹೊತ್ತಿರೋ ಮನವೇ ಹಳ್ಳಿಗಾಡಿನಲ್ಲಿ ನೀನಿದ್ದರು ಬೆಳ್ಳಿ ಪರದೆ. ಮಹಾನಟಿ ಸೀಸನ್ 2 ಗ್ರ್ಯಾಂಡ್ ಫೈನಲಿಸ್ಟ್ ಆದರ್ಶ ಆಗುವೆ. ಗ್ರ್ಯಾಂಡ್ ಫೈನಲಿಸ್ಟ್ ಆದಂತ ವಂಶಿ, ವರ್ಷ ಡಿಗ್ರಜೆ, ಶ್ರೇಯಾ ಅಗಮ್ಯ, ಭೂಮಿಕಾ ಹಾಗೂ ಮಾನ್ಯ ರಮೇಶ್. ಮಹಾನಟಿ ಸೀಸನ್ 2 ನ ಟಾಪ್ 5 ಫೈನಲಿಸ್ಟ್ಗಳು ನಮ್ಮ ಸ್ಟೇಜ್ ಮೇಲೆ ಇವಾಗ ಇದ್ದಾರೆ. ಈಗ ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ಇಲ್ಲಿ ವಿಜೇತರಾಗುವಂತಹ ಮಹಾನಟಿ ಕೈ ಸೇರುವಂತಹ ಗ್ರ್ಯಾಂಡ್ ಟ್ರೋಫಿಯನ್ನ ರಿವೀಲ್ ಮಾಡುವಂತಹ ಸಮಯ. ಇದಕ್ಕೆ ಅಧಿಕೃತ ಚಾಲನೆಯನ್ನ ನಮ್ಮೆಲ್ಲರ ಪ್ರೀತಿಯ ಮಹಾನಟಿ ಸುಧಾರಾಣಿ ಮೇಡಮ್ ಕೊಡ್ತಾ ಇದ್ದಾರೆ. ಬರ್ಲಿ ಮಹಾನಟಿಯ ಗ್ರ್ಯಾಂಡ್ ಟ್ರೋಫಿ. ಮಹಾನಟಿ ಸೀಸನ್ 2 ವಿಜೇತರ ಕೈ ಸೇರ್ತಾ ಇರುವಂತ ಗ್ರ್ಯಾಂಡ್ ಟ್ರೋಫಿ.
ಎಷ್ಟು ಅವಾರ್ಡ್ಗಳನ್ನ ಸುಧಾರಾಣಿ ಮ್ಯಾಮ್ ಗೆದ್ದಿರ್ತಾರೆ, ಆದ್ರೂ ಕೂಡ ಈ ಒಂದು ಟ್ರೋಫಿ ನೋಡಿ ಮೇಡಮ್ಗೆ ಖುಷಿ ಆಗ್ತಾ ಇದೆ ಅಲ್ವಾ ಮ್ಯಾಮ್? ನೋಡಕ್ಕೂ ತುಂಬಾ ಚೆನ್ನಾಗಿದೆ ನೋಡಿ, ಕ್ವೀನ್ ತರ. ಎಸ್, ಈ ಟ್ರೋಫಿ ತುಂಬಾ 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 ಸ್ಪೆಷಲ್. ನಾನು ಆಗ್ಲೇ ಹೇಳ್ದಂಗೆ ಆ ಸ್ಪೆಷಾಲಿಟಿ ಏನು ಅನ್ನೋದನ್ನ ಸುಧಾರಾಣಿ ಮೇಡಮ್ ಅವರೇ ರಿವೀಲ್ ಮಾಡ್ತಾರೆ. ಮ್ಯಾಮ್, ಇವರೆಲ್ಲರೂ ನಿಜವಾಗ್ಲೂ ಪುಣ್ಯವಂತರು. ಏಕೆಂದ್ರೆ ಇವತ್ತು ಈ ಮಹಾನಟಿ ಟ್ರೋಫಿನ ಒಬ್ರು ಮಹಾನ್ ಕಲಾವಿದೆ, ಅವರು ನಾವ್ ಯಾರು ಕಲ್ಪನೆನೂ ಮಾಡಕ್ಕಾಗಲ್ಲ ಅಂತ ಒಂದು ಟೈಮಲ್ಲಿ ಇಡೀ ಭಾರತ ಚಿತ್ರರಂಗವನ್ನೇ ರೂಲ್ ಮಾಡಿದಂಥವ್ರು ನಿಜವಾದ ಮಹಾನಟಿ ಅಂದ್ರೆ ಅವರೇನೆ. ನಿಜವಾಗ್ಲೂ ಅವ್ರನ್ನ ನೋಡೇ ಈ ಮಹಾನಟಿ ಅನ್ನೋ ಹೆಸರಿಟ್ಟಿರ್ಬೇಕು. ಆ ವರ್ಡ್ ಕಾಯಿನ್ ಆಗಿದ್ದೆ ಪ್ರಾಬಬ್ಲಿ ಅವರಿಂದ ಅಂತ. ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಅಮ್ಮ ಅವರ ಹೆಸರಲ್ಲಿ ಇವತ್ತು ಈ ಟ್ರಾಫಿ ಯಾರು ಗೆಲ್ತಾರೋ ಅವ್ರಿಗೆ ಸಿಗತ್ತೆ. ನಿಜವಾಗ್ಲೂ ಇದು ಎಲ್ಲ ಫೈನಲಿಸ್ಟ್ ಹೆಮ್ಮೆ ಪಡುವಂತಹ ಕ್ಷಣ. ತಮ್ಮ ಅಭೂತಪೂರ್ವ ವರ್ಚಸ್ಸಿಂದಾನೇ ಭಾರತ ಚಿತ್ರರಂಗವನ್ನ ಆಳಿದಂತಹ ಮಹಾನ್ ನಟಿ ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಅಮ್ಮನವರ ಹೆಸರಲ್ಲಿ ಈ ಸೀಸನ್ ಟ್ರೋಫಿ ಓರ್ವ ವಿನ್ನರ್ ಕೈ ಸೇರಲಿದೆ. ನಿಜಕ್ಕೂ ಯಾರ ಕೈಗೆ ಈ ಟ್ರೋಫಿ ಸೇರುತ್ತೋ ಅವರೇ ಪುಣ್ಯವಂತರು ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಟ್ರೋಫಿ ಮೂಲಕ ಸರೋಜಾದೇವಿ ಅಮ್ಮ ಅವರ ಆಶೀರ್ವಾದ ಅವರ ಕೈ ಸೇರುತ್ತೆ, ಅವರ ಬದುಕಿಗೆ ಸೇರ್ಕೊಳ್ಳುತ್ತೆ. ಅಂಥ ಟ್ರೋಫಿಯನ್ನ ಇವತ್ತು ಸುಧಾರಾಣಿ ಮ್ಯಾಮ್ ಅವರು ನಮಗೋಸ್ಕರ ರಿವೀಲ್ ಮಾಡಿದ್ದಾರೆ. ಸೊ ಈ ಟ್ರೋಫಿಯ ಜೊತೆಗೆ ಮಹಾನಟಿ ಸೀಸನ್ 2 ವಿಜೇತ ಮಹಾನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಅವರ ವತಿಯಿಂದ 15 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನದ ಕಿರೀಟ. ಹಾಗೂ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಜಾರ್ ಸೇವಿಂಗ್ಸ್ ಆಪ್ ಅವರ ಕಡೆಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಇದರ ಜೊತೆಗೆ ಸೆಕೆಂಡ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್ ಅವರ ವತಿಯಿಂದ 7 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ವಿನ್ನರ್ ಯಾರಾಗ್ತಾರೆ, ಫಸ್ಟ್ ರನ್ನರ್ ಅಪ್ ಯಾರಾಗ್ತಾರೆ, ಸೆಕೆಂಡ್ ರನ್ನರ್ ಅಪ್ ಯಾರಾಗ್ತಾರೆ ಅಂತ ನೋಡೋದು ಗ್ರ್ಯಾಂಡ್ ಫಿನಾಲೆಯ ಕ್ಲೈಮ್ಯಾಕ್ಸ್ ಅಲ್ಲಿ. ಬಟ್ ಅದಕ್ಕಿಂತ ಮುಂಚೆ ವೇದಿಕೆಗೆ ಬಂದು ನಿಮ್ಮನ್ನೆಲ್ಲ ಅಷ್ಟು ಪ್ರೀತಿಯಿಂದ ವೇದಿಕೆಗೆ ಕರೆದು ಈ ಒಂದು ಸ್ಪೆಷಲ್ ಟ್ರೋಫಿನ ನಮಗಾಗಿ ರಿವೀಲ್ ಮಾಡಿದಂತ ಸುಧಾರಾಣಿ ಮೇಡಮ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್.